ಬಾಲಿವುಡ್ನಲ್ಲಿ ಕಳೆದ ವರ್ಷ ದೊಡ್ಡ ಮಟ್ಟದ ವಿವಾದ ಸೃಷ್ಟಿಸಿದ್ದ ಹೇಳಿಕೆಗೆ ಸಂಬಂಧಿಸಿದಂತೆ ಹಿರಿಯ ನಟ ಅನ್ನು ಕಪೂರ್ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಟಿ ತಮನ್ನಾ ಭಾಟಿಯಾ ಅವರ ಬಗ್ಗೆ ನೀಡಿದ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಈಗ ಅವರು ತಮ್ಮ ಮಾತಿನ ಹಿಂದಿರುವ ಸಂದರ್ಭ ಮತ್ತು ನಿಜವಾದ ಉದ್ದೇಶವನ್ನು ವಿವರಿಸಿದ್ದಾರೆ. ಒಂದು ಸಂದರ್ಶನದಲ್ಲಿ ಮಾತನಾಡುವಾಗ ಅನ್ನು ಕಪೂರ್ ತಮ್ಮನ್ನಾಳನ್ನ ದೂದಿಯಾ ಬದನ್ ಎಂದು ಬಣ್ಣಿಸಿದ್ರು. ಹಿಂದಿಯಲ್ಲಿ ಈ ಪದ ತುಸು ಅಶ್ಲೀಲ ಅರ್ಥ ನೀಡಬಹುದಾದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಮಾತು ಮಹಿಳೆಯ ಗೌರವಕ್ಕೆ ಧಕ್ಕೆ ತರುತ್ತೆ ಅಂತ ಹಲವರು ಕಟುವಾಗಿ ಟೀಕಿಸಿದ್ರು. ಇನ್ನು ಕೆಲವರು ಹಿರಿಯ ನಟನೊಬ್ಬನು ಯುವ ನಟಿಯ ಬಗ್ಗೆ ಈ ರೀತಿಯ ಭಾಷೆ ಬಳಸುವುದು ಅಸಮಂಜಸ ಅಂತ ಅಭಿಪ್ರಾಯಪಟ್ಟಿದ್ರು. ಟೀಕೆಗೆ ಉತ್ತರವಾಗಿ ಅನ್ನು ಕಪೂರ್ ತಮ್ಮ ಮಾತಿನ ಸ್ವರೂಪವನ್ನು ಸಮರ್ಥಿಸಲು ಮುಂದಾಗಿದ್ದಾರೆ. ಮಿಲ್ಕಿ ಬಾಡಿ ಎಂಬ ಪದ ಒಬ್ಬರು ಇಂಗ್ಲಿಷ್ನಲ್ಲಿ ಬಳಸಿದರೆ ಏನೂ ಸಮಸ್ಯೆ ಇಲ್ಲ, ಆದರೆ ನಾನು ಅದೇ ಅರ್ಥವನ್ನು ಹಿಂದಿಯಲ್ಲಿ ಹೇಳಿದ್ದಕ್ಕೆ ಅಷ್ಟೊಂದು ಹಂಗಾಮ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಅನ್ನು ಅವರ ಪ್ರಕಾರ ಭಾರತೀಯ ಭಾಷೆಯಲ್ಲಿ ಹೇಳಿದ ಪದಗಳು ಜನರಿಗೆ ಹೆಚ್ಚು ಚುಚ್ಚಿದಂತೆ ಭಾಸವಾಗುತ್ತೆ, ಆದರೆ ಅದೇ ಮಾತು ಇಂಗ್ಲಿಷ್ನಲ್ಲಿ ಕೇಳಿದಾಗ ಸಾಮಾನ್ಯವಾಗಿ ಸ್ವೀಕರಿಸಲಾಗುತ್ತೆ. ಅವರು ತಮ್ಮನ್ನಾಳನ್ನು ಅಸಮರ್ಪಕ ದೃಷ್ಟಿಯಿಂದ ನೋಡಲಿಲ್ಲ ಅಂತಲೂ ಕೇವಲ ಅವರ ಪರದೆಯ ಮೇಲಿನ ಲುಕ್ಕನ್ನು ಶ್ಲಾಘಿಸಿದ್ದೇನೆ ಅಂತಲೂ ನಿಜವೆಂದು ಹೇಳಿದ್ದಾರೆ. ನಾನು 71 ವರ್ಷದ ವ್ಯಕ್ತಿ, ತಮ್ಮನ್ನಾಳ ವಯಸ್ಸಿನ ಮಕ್ಕಳಿದ್ದಾರೆ, ನನ್ನ ಮನಸ್ಸಿನಲ್ಲಿ ಯಾವ ಅನಾಚಾರವೂ ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಯಾರನ್ನಾದರೂ ಮೆಚ್ಚುವುದು ಮತ್ತು ಯಾರನ್ನಾದರೂ ಬಯಸುವುದು ಎಂಬುದು ಎರಡು ಬೇರೆ ವಿಷಯಗಳು. ನಾನು ಯಾರೊಬ್ಬರ ಸೌಂದರ್ಯವನ್ನು ಮೆಚ್ಚಬಹುದು, ಆದರೆ ಅದರಿಂದ ನಾನು ಅವರನ್ನು ಬಯಸುತ್ತೇನೆ ಎಂಬುದಾಗಿ ಸಾರಲಾಗುವುದಿಲ್ಲ. ನಾನು ಒಂದು ರೋಲ್ಸ್ ರಾಯ್ಸ್ ಕಾರನ್ನು ನೋಡಿದರೆ ಅದನ್ನು ಮೆಚ್ಚಬಹುದು, ಆದರೆ ಅದನ್ನು ಕಡ್ಡಾಯವಾಗಿ ಬಯಸುತ್ತೇನೆ ಎಂದಲ್ಲ ಎಂದು ನಟ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ವಿವರಣೆ ಮೂಲಕ ಅವರು ತಮ್ಮ ಹೇಳಿಕೆಗೆ ಯಾವುದೇ ಅಸಭ್ಯ ಉದ್ದೇಶವಿಲ್ಲ ಅಂತ ತಿಳಿಸಿದ್ದಾರೆ. ಎಷ್ಟೇ ಅಸಮರ್ಥನೆ ನಡೆದರೂ ತಮ್ಮನ್ನಾಳಿಗೆ ಇದು ನೋವುಂಟು ಮಾಡಿದರೆ ಕ್ಷಮೆಯಾಚಿಸಲು ಹಿಂಜರಿಯುವುದಿಲ್ಲ ಅಂತ ತಿಳಿಸಿದ್ದಾರೆ. ತಮ್ಮನ್ನ ನನ್ನ ಮಾತಿನಿಂದ ಬೇಸರಗೊಂಡಿದ್ದರೆ ನಾನು ಅವರ ಪಾದ ಮುಟ್ಟಿ ಕ್ಷಮೆಯಾಚಿಸಲು ಸಿದ್ಧನಿದ್ದೇನೆ. ನಾನು ತಪ್ಪು ಉದ್ದೇಶದಿಂದ ಮಾತನಾಡಿರದಿದ್ದರೆ ಕ್ಷಮೆ ಕೇಳುವುದರಲ್ಲಿ ನನಗೆ ಯಾವ ಮುಜುಗರವೂ ಇಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಅನ್ನು ಕಪೂರ್ ನೀಡಿದ ಸ್ಪಷ್ಟನೆ ವಿವಾದಕ್ಕೆ ಸ್ವಲ್ಪ ಮಟ್ಟಿಗೆ ತೆರೆ ಎಳೆಯಬಹುದು, ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ಇನ್ನೂ ಚರ್ಚೆ ಆಗ್ತಾ ಇದ್ದು, ಸಿನಿ ತಾರೆಯರು ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡುವಾಗ ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದಕ್ಕೆ ಈ ಘಟನೆ ಮತ್ತೆ ಉದಾಹರಣೆ ಆಗಿದೆ. ಅನ್ನು ಕಪೂರ್ ಅವರ ಈ ಹೇಳಿಕೆಯ ಬಗ್ಗೆ ಮತ್ತು ತಮನ್ನಾ ಮುಂದೆ ಯಾವ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ನಮಸ್ಕಾರ.